ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಂತರ ನಾನು ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಂಥೇಳಿ ಸಂಜೆ ಪೂಜೆ ಮಾಡ್ಕೊಂಡಿದ್ದ ನಂತರ ನನ್ನ ಮಕ್ಕಳು ಬೇಳೆ ಸಾಂಬಾರು ಬೇಕು ಅಂದರು ನೈಟ್ ಊಟಕ್ಕೆ. ಹಾಗಾಗಿ ಬೇಳೆ ಸಾಂಬಾರು ಮಾಡ್ಕೊಡೋಣ ಅಂತ ಬಂದೆ. ನಾನಿಲ್ಲಿ ಫಸ್ಟ್ ಹಾಫ್ ಆನ್ ಅವರು ನೆನೆಸಿಟ್ಬಿಟ್ಟಿರ್ತೀನಿ ಬೇಳೆನ. ನೆನೆಸಿಟ್ಟಿದ್ದ ಬೇಳೆಗೆ ದಪ್ಪನ ಕಟ್ ಇಟ್ಕೊಂಡಿರೋ ಅಂಥ ಒಂದು 3 ಈರುಳ್ಳಿ, ಹಾಗೆ ಒಂದು 4-5 ಟೊಮೊಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರದ ತಕ್ಕನಷ್ಟು, ಹಾಗೆ 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು 3-4 ವಿಷಲ್ ಬರ್ಸ್ಕೊತೀನಿ. ಇಲ್ಲಿ 3-4 ವಿಷಲ್ ಬರ್ಸ್ಕೊಳ್ಳೋಕ್ಕೆ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ನಂತರ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಡ್ತೀನಿ. ಒಂದು ಅರ್ಧ ಈರುಳ್ಳಿ, ಹಾಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ, ತುರಿದಿಟ್ಕೊಂಡಿರೋಂಥ ಶುಂಠಿ ಸ್ವಲ್ಪ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಒಂದು 3-4 ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಒಲೆ ಮೇಲೆ ಹಾಲನ್ನು ಇಟ್ಕೊತೀನಿ. ನಂತರ ಇಲ್ಲಿ ಸ್ನ್ಯಾಶ್ ಮಾಡಿ ಇಟ್ಕೊಂಡು ಬೇಳೆನ ಒಗ್ಗರಣೆ ಕೊಟ್ಕೊಂಡು ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿತಿದ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ, ತುರಿದಿಟ್ಕೊಂಡಂಥ ಶುಂಠಿ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಸ್ನ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಳೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಯಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ಹೆಸರುಬೇಳೆ ಹಾಕಿರೋದ್ರಿಂದ ಆಗ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನಂತರ ಅದನ್ನ ಕುದಿಯೋದ್ರೊಳಗೆ ಈ ಕಡೆ ಕಡಲೆ ಹಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಬೋಂಡಕ್ಕೆ. ಇಲ್ಲಿ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕ್ಕೊಂಡು ನಂತರ ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಹಾಗೆ ಸಾಲ್ಟು, ಸ್ವಲ್ಪ ಸೋಡಾ, 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ, ಚೆನ್ನಾಗಿರುತ್ತೆ ಬೋಂಡ ತಿನ್ನೋಕ್ಕೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಹಾಫ್ ಆನ್ ಅವರು ನೆಂದರೆ ಚೆನ್ನಾಗಿರುತ್ತೆ. ಊಟ ಟೈಮಿಗೆ ಕರೆಕ್ಟಾಗಿ ಇದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅಷ್ಟೊತ್ತಿಗೆ ಸಾಂಬಾರು ಕುದ್ದೀತು, ಸಾಂಬಾರು ರೆಡಿ ಆಗೋಯಿತು. ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಈ ಸಾಂಬಾರನ್ನ ಇಳಿಸಿ ಇಟ್ಬಿಡ್ತೀನಿ. ಇತ್ಲಾಗೆ ಹಸಿಮೆಣ್ಸಿನ್ಕಾಯಿ ಬೋಂಡಕ್ಕೆ ಹಸಿಮೆಣ್ಸಿನ್ಕಾಯಿನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಫೋರ್ಕ್ ತಗೊಂಡು ಆ ಮೆಣ್ಸಿನ್ಕಾಯಿನ ಈ ಥರ ಸೀಳ್ಕೊತೀನಿ. ಸೀಳ್ಕೊಳ್ಳೋದ್ರಿಂದ ಸಿಡಿಯಲ್ಲ. ನಾನು ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈ ಕಡೆ ಒಂದು ಸೈಡ್ ಅನ್ನಕ್ಕೂ ಇಟ್ಟೆ. ಇತ್ಲಾಗ ಅನ್ನನೂ ರೆಡಿ ಆಗಿಬಿಡುತ್ತೆ. ಸಾಂಬಾರು ರೆಡಿಯಾಗಾಯಿತು. ಇತ್ಲಾಗೆ ಕಡಲೆ ಹಿಟ್ಟು ಚೆನ್ನಾಗಿ ಉಂದಿದೆ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊತೀನಿ. ಕಾಯಿಸ್ಕೊಂಡಿದ್ದ ನಂತರ ಇಲ್ಲಿ ಮೆಣ್ಸಿನ್ಕಾಯಿ ಬಜ್ಜಿ ಬಿಟ್ಕೊಂಡೆ ಸ್ವಲ್ಪ, ಹಾಗೆ ಆಲೂಗಡ್ಡೆ ಬಜ್ಜಿನೂ ಸ್ವಲ್ಪ ಬಿಟ್ಕೊಂಡೆ. ಅದೇ ಬಾಣಲೆಯಲ್ಲಿ ಸ್ವಲ್ಪ ಹಪ್ಳ ಬಿಟ್ಕೊಂಡೆ, ಹಪ್ಳನೂ ರೆಡಿ ಮಾಡಿಕೊಂಡೆ. ಈ ಹಪ್ಳ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಾವು ಊರಿಂದ ನಮ್ಮ ಅಕ್ಕ ಕೊಟ್ಕೊಳ್ಸಿದ್ಲು. ಇದೇನಂದರೆ 3 ದಿವಸದವರೆಗೂ ನೆನೆ ಹಾಕಿ ಇದನ್ನು ಉಯ್ಯ ಹಪ್ಳ ಅಂತ ಅಂತಾರೆ. ಕೆಲವು ಕಡೆ ಗೊತ್ತಿರೋದಿದು ಉಯ್ಯ ಹಪ್ಳ ಅಂತ. ನಮ್ಮ ಸೈಡ್ ಈ ಥರ ಅಲ್ಲ, ಉಜ್ಜ ಹಪ್ಳ, ಒತ್ತು ಹಪ್ಳ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಎಲ್ಲ ತೊಡೆಯಲ್ಲಿ ಉಜ್ಜು ಹಾಕೋದು, ಇಲ್ಲಾಂದರೆ ಫ್ರೆಶ್ ಮಾಡೋದ್ರಲ್ಲಿ ಫ್ರೆಶ್ ಮಾಡಿ ಹಾಕ್ತಾರಲ್ಲ, ಆ ಥರ ಹಪ್ಳ ನಮ್ಮ ಸೈಡ್ ಮಾಡೋದು. ಈ ಥರ ಉಯ್ಯೋ ಹಪ್ಳನ ಫಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಮನೆಯಲ್ಲೇ ತಿಂದಿರೋದು. ಈ ಥರ ಹಪ್ಳ ನಾನು ತಿಂದಿಲ್ಲ ಫಸ್ಟು ಸಣ್ಣದರಲ್ಲಿ. ಉಯ್ಯೋ ಹಪ್ಳ ಅಂತ ಮಾಡೋದು ನೋಡಿದ್ದು ಅಲ್ಲೇ ನಾನು ಫಸ್ಟ್ ಟೈಮ್ ಅದನ್ನು. ಹಾಗೆ ಇಲ್ಲಿ ಅಡುಗೆನೂ ರೆಡಿ ಆಗೋಯ್ತು. ಇನ್ನೆಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಊಟ ಬಡಿಸ್ಕೊಟ್ಬಿಡೋಣ ಅಂತೇಳಿ ಎಲ್ಲರಿಗೂ ಊಟ ಬಡಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.